ಇವತ್ತು ಸಾಮ್ರಾಜ್ಯವನ್ನು ಕಟ್ಟಿದ್ದಾರೆ. ಜೈ ಶ್ರೀರಾಮ್, ಜೈ ಶಿವಾಜಿ ಮಹಾರಾಜ್. ನೋಡಿ ಮಾತಾಡಕೊಡ್ಬೇಕು, ಕೂಗಾಡ್ಬೇಡಿ. ಅಥಣಿಯಲ್ಲಿ ನಡೆದ ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿ ಅನಾವರಣ ಕಾರ್ಯಕ್ರಮದಲ್ಲಿ ಸಚಿವ ಸಂತೋಷ್ ಲಾಡ್ ಭಾಷಣದ ವೇಳೆ ತೀವ್ರ ಗದ್ದಲ ಉಂಟಾಯಿತು. ಕಾರ್ಯಕ್ರಮದಲ್ಲಿ ಜೈ ಶ್ರೀರಾಮ್ ಘೋಷಣೆಗಳು ಮೊಳಗಿದಾಗ ಅಸಮಾಧಾನಗೊಂಡ ಸಚಿವರು ತಮ್ಮ ಭಾಷಣವನ್ನ ಅರ್ಧಕ್ಕೆ ನಿಲ್ಲಿಸಿ ವೇದಿಕೆಯಿಂದ ಕೆಳಗಿಳಿದರು. ಕ್ಷತ್ರಿಯ, ವೈಶ್ಯ, ಶೂದ್ರ, ಬ್ರಾಹ್ಮಣ, ಈ 4 ವರ್ಗಗಳಿರ್ತಕ್ಕಂಥದ್ದು. ಆ 4 ವರ್ಗದಲ್ಲಿ ತುಳಿತಕ್ಕೊಳಗಾಗಿರ್ತಕ್ಕಂಥ ಎಲ್ಲ 18 ಸಮಾಜಗಳನ್ನ ಜೋಡಿಸಿ ಛತ್ರಪತಿ ಶಿವಾಜಿ ಮಹಾರಾಜರು ಇವತ್ತು ಸಾಮ್ರಾಜ್ಯವನ್ನು ಕಟ್ಟಿದ್ದಾರೆ. ಜೈ ಶ್ರೀರಾಮ್, ಜೈ ಶಿವಾಜಿ ಮಹಾರಾಜ್. ನೋಡಿ ಮಾತಾಡಕೊಡ್ಬೇಕು, ಕೂಗಾಡ್ಬೇಡಿ. ದಿಸ್ ಇಸ್ ನಾಟ್ ದ ವೇ. ನೀವು ಸುಮ್ಮನೆ ನೋಡಿ, ಕೂಗಾಡ್ಬೇಡಿ. ನೀವು ಮಾತಾಡಬೇಕು. ಬಿಜೆಪಿ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಭಾಷಣದ ನಂತರ ಮಾತನಾಡಿದ ಸಚಿವ ಸಂತೋಷ್ ಲಾಡ್, ಶಿವಾಜಿ ಮಹಾರಾಜರ ಸೇನೆಯಲ್ಲಿ ಮುಸ್ಲಿಂ ಸೇವಕರು ಇದ್ದರು. ಶಿವಾಜಿ ಮಹಾರಾಜರಿಗೆ ವಾಘನಕ ಅಂದರೆ ಹುಲಿಯ ಉಗುರು ಬಳಕೆಯ ಯೋಜನೆ ನೀಡಿದ್ದು ಒಬ್ಬ ಮುಸ್ಲಿಂ ಸೇವಕ ಅಂತ ಹೇಳಿಕೆ ನೀಡಿದ್ರು. ಸಚಿವರ ಈ ಹೇಳಿಕೆಗೆ ಶಿವ ಪ್ರತಿಷ್ಠಾನ ಸಂಘಟನೆಯ ಯುವಕರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿ ಘೋಷಣೆಗಳನ್ನು ಕೂಗಿದ್ರು. ಗದ್ದಲ ಇನ್ನಷ್ಟು ಹೆಚ್ಚಾದ ಕಾರಣ ಸಚಿವ ಲಾಡ್ ಅವರು ತಮ್ಮ ಭಾಷಣವನ್ನ ಮಧ್ಯದಲ್ಲೇ ನಿಲ್ಲಿಸಿ ಸವದಿ ಅವರ ಕಾರ್ನಲ್ಲಿ ಕಾರ್ಯಕ್ರಮದ ಸ್ಥಳದಿಂದ ನಿರ್ಗಮಿಸಿದ್ರು.